ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಈಸಿಯಾಗಿ ವಾಂಗಿಬಾತ್ ಮಾಡೋಣ ಬನ್ನಿ. 10 ನಿಮಿಷದಲ್ಲಿ ಆಗುತ್ತೆ, ಬೇಗ ಏನಿಲ್ಲ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಬಿಟ್ಟು ಒಂದೆರಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಹಾಕ್ಕೊಂಬಿಟ್ಟು ಅದೊಂದು ಚೂರು ರೋಸ್ಟ್ ಆಗಲಿ. ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವನ್ನು ಒಂದು ಸ್ವಲ್ಪ ಇದಾಗಲಿ, ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಈರುಳ್ಳಿ ಹಾಕ್ಕೊಳ್ಳಿ. ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು. ಬೇಗ ಮಾಡ್ಬೋದು, ಇದು ಈಸಿ ರೆಸಿಪಿ. ಆಮೇಲೆ ನಾನು ಬದನೆಕಾಯಿ ಒಂದು 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಹಾಕ್ತೀನಿ. ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಚೆನ್ನಾಗಿ ಫ್ರೈ ಆಗಲಿ. ಅದು ಎಣ್ಣೆಯಲ್ಲಿ 4 ಸಾಕು. ಈಸಿಯಾಗಿ ಮಾಡ್ಬೋದು, ಬೇಗ ಆಗುತ್ತೆ. ಬೆಳಗ್ಗೆ ಟೈಮ್ ಟಿಫನ್ನು, ಆಫೀಸ್ಗೆ ಹೋಗೋರು, ಬ್ಯಾಚುಲರ್ಸು ಬೇಗ ಮಾಡ್ಕೊಬೋದು. 4 ಬದನೆಕಾಯಿ ಇದ್ದರೆ ಸಾಕು. ಕೆಂಪಗೆ ಆಗಬೇಕು, ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಚೆನ್ನಾಗಿ ಫ್ರೈ ಆಗಲಿ. ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಅದಕ್ಕೆ. ಇವಾಗ ವಾಂಗಿಬಾತ್ ಪೌಡರ್ ಇದೆ, 1-2 ಸ್ಪೂನು ಹಾಕಿ ಹೊಂಗೆ ಹೊತ್ಕೊಟ್ರೆ. ಹಾಕಿದ ನಂತರ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕಿ, ಖಾರ ಆಗಲಿ ಅಂತ. ಖಾರ ಇರುತ್ತೆ ಅದರಲ್ಲೂ, ನಮಗೊಂದು ಸ್ವಲ್ಪ ಖಾರ ಇರಲಿ ಅಂತ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಚಿಲ್ಲಿ ಪೌಡರು ಮಿಕ್ಸ್ ಮಾಡಿದೆ, ಇಷ್ಟೇ. ಅದಕ್ಕೆ ಕೊಬ್ಬರಿ ಇಲ್ಲ ಕಾಯಿ ಯಾವುದಾದ್ರು ಸರಿ ಹಾಕ್ಕೊಬೋದು. ನಾನು ಕೊಬ್ಬರಿ ಇತ್ತು, ಕೊಬ್ಬರಿನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿದ ನಂತರ ಇವಾಗ ರೈಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ಕಲಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಬೋದು. ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಪೋರ್ಟ್ ಮಾಡಿ. ನನಗೆ ನೋಡಿ, ರೆಡಿ ಆಯಿತು. ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ರೆಡಿ ಆಯಿತು. ಇವಾಗ ತಟ್ಟೆಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ. ನೀವು ಮನೇಲಿ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡಿ ನೀವು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.